ನಾಳಿನ ಮಾಕ್ ಡ್ರಿಲ್ಗೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಸಿವಿಲ್ ಡಿಫೆನ್ಸ್ ಫೋರ್ಸ್ ಮಾಡಿಕೊಳ್ತಾ ಇದೆ. ಈ ಬೆನ್ನಲ್ಲೇ ಕ್ರೂಷಿಯಲ್ ಮೀಟಿಂಗ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ ಅಂದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಮ್ಯಾರಥಾನ್ ಮೀಟಿಂಗ್ ಗಳನ್ನ ನಡೆಸ್ತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗು, ಈ ಮೀಟಿಂಗ್ ನ ಅಜೆಂಡಾ ಮತ್ತು ಭಾರತ ಯುದ್ಧಕ್ಕೆ ಸನ್ನಿಹಿತವಾಯ್ತಾ ಅನ್ನೋದು ಒಂದು ಪ್ರಶ್ನೆ. NSA ದೋವಲ್ ಅವರ ಜೊತೆಗೆ ಮೋದಿಯ ಸಭೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಪಾಕ್ ವಿರುದ್ಧ ಯಾವ ಪ್ರಮಾಣದ ಯುದ್ಧ ಅನ್ನೋದು ಪ್ರಶ್ನೆ. ಕೆಲವರ ಜೊತೆಗೆ 1-to-1 ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ, ಕೆಲವರಿಂದ ಬ್ರೀಫಿಂಗ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ನೋಡ್ತಾ ಇದ್ರೆ ಸಮಥಿಂಗ್ ಬಿಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅನ್ನೋ ಒಂದು ಕುತೂಹಲ ಅಂತೂ ಮೂಡ್ತಾ ಇದೆ. ಏನೋ ಒಂದು ದೊಡ್ಡ ವಿಚಾರವನ್ನ ಅಥವಾ ಲಾಂಗ್ ಟರ್ಮ್ ಆಕ್ಷನ್ಗೆ ಭಾರತ ಸಜ್ಜಾಗ್ತಾ ಇದೆ ಅನ್ನೋದು ನಿಶ್ಚಿತವಾಗಿ ಯಾವುದೇ ಅನುಮಾನ ಇಲ್ಲದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪಾಕ್ನ ಬುಡಮೇಲು ಮಾಡ್ತಾ ಇದೆ ಈ ಮೀಟಿಂಗ್ಗಳು. ಎಷ್ಟೊಂದು ಸಲ ನಮ್ಮ ಮೌನ ಶತ್ರುವಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲೆ ತಿರುವಂತೆ ಮಾಡುತ್ತೆ. ಮೀಟಿಂಗ್ಗಳಾಗ್ತಾ ಇದೆ, ಕ್ಲೋಸ್ ಡೋರ್ ಮೀಟಿಂಗ್ಸ್, ಒಂದೇ ಒಂದು ಇನ್ಫಾರ್ಮೇಷನ್ ಕೂಡ ಲೀಕ್ ಆಗ್ತಾ ಇಲ್ಲ. ಆದರೆ ಕೆಲವೊಂದಷ್ಟು ಸಿದ್ಧತೆಗಳನ್ನು ನೋಡ್ತಾ ಇದ್ರೆ ಯುದ್ಧದ ಕಾಲ ಸನ್ನಿಹಿತವಾಯ್ತಾ ಅನ್ನೋದು ಒಂದು ಪ್ರಶ್ನೆ ಅಂತೂ ಮೂಡ್ತಾ ಇದೆ. ಇವತ್ತು ಯಾರ್ಯಾರ ಜೊತೆಗೆ ಮೀಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ, ಇವತ್ತು ಅಜಿತ್ ದೋವಲ್ ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ. ನಿನ್ನೆ ಕೂಡ ಅಜಿತ್ ದೋವಲ್ ಅವ್ರ ಜೊತೆಗೆ ಮೀಟಿಂಗ್ ಆಯಿತು. ಆಮೇಲೆ ಸ್ಟ್ರಾಟಜಿಕಲಿ ಇಂಡಿಯಾ ಹೆಂಗೆ ಯಾವ ರೀತಿಯಲ್ಲಿ ವಾರ್ ಮಾಡಬೇಕು ಅಂತ ಲಾಸ್ಟ್ ಟೈಮ್ ಸರ್ಜಿಕಲ್ ದಾಳಿ ಆಯ್ತಲ್ಲ, ಉರಿ ದಾಳಿ ನಂತರ ಅದಕ್ಕೆ ನಾವು ಪ್ರತಿಕಾರ ತೀರಿಸ್ಕೊಂಡ್ವಲ್ಲ, ಆಗ ಆ ಕಾನ್ಸೆಪ್ಟನ್ನು ಮೋದಿಯವ್ರಿಗೆ ಇಂಟ್ರಡ್ಯೂಸ್ ಮಾಡಿದೆ ಅಜಿತ್ ದೋವಲ್ ಅವರು. ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಅದು ಭಾಳ ಇಷ್ಟ ಆಗಿತ್ತು ಅವ್ರಿಗೆ. ಆಮೇಲೆ ಅದರ ರಿಸಲ್ಟ್ ನಾವು ನೋಡಿದ್ವಿ, ಹೆಂಗೆ ಏನಾಯಿತು ಜಾಗತಿಕ ಮಟ್ಟದಲ್ಲಿ ಅಂತ. ಅದಾದ ನಂತರ ಏರ್ ಸ್ಟ್ರೈಕ್ದು ಕೂಡ ಮಾಸ್ಟರ್ ಮೈಂಡ್ ಅಜಿತ್ ದೋವಲ್ ಅವರೇ. ಈಗ ಅವ್ರನ್ನ ಕರೆಸ್ಕೊಂಡು ಮಾತಾಡ್ತಾ ಇದ್ದಾರೆ. ಮೀಟಿಂಗ್ ಆಗ್ತಾ ಇದೆ, ಕ್ರೂಷಿಯಲ್ ಮೀಟಿಂಗು. ನಾಳಿನ ಪೂರ್ವ ತಾಲೀಮಿಗೂ ಮುಂಚೆ ಇವತ್ತಿನ ಮೀಟಿಂಗ್ನಲ್ಲಿ ಇನ್ನೂ ಯಾವ್ಯಾವ ವಿಚಾರಗಳು ಹಂಚಿಕೆ ಆಗುತ್ತೆ ಅನ್ನೋದು ನೋಡ್ಬೇಕು ನಾವು. ಸಾರ್ವಜನಿಕರು 140 ಕೋಟಿ ಭಾರತೀಯರು ಕೂಡ ಒಂದು ಪ್ರತಿಕಾರದ ಹೆಜ್ಜೆಗೆ ಕಾಯ್ತಾ ಇದ್ರು. ಆ ಕಾಲ ಸನ್ನಿಹಿತವಾಗಿದೆ.